ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾವು ಸಮ್ಮರ್ ಕ್ಯಾಂಪ್ ಎಲ್ಲ ಮುಗಿಸಿ ಸಮ್ಮರ್ ಹಾಲಿಡೇಸ್ಗೆ ನಾವು ನಮ್ಮೂರಿಗೆ ಬಂದಿದ್ದೀವಿ. ಯಾವುದೋ ಕೆಲಸಕ್ಕೋಸ್ಕರ ಹಳ್ಳಿಗೆ ಹೊರಟಿದ್ದೀವಿ. ಆ ರೋಡಲ್ಲಿ ಗಿಡ ಮರಗಳು ಎಲ್ಲಿ ನೋಡಿದ್ರು ಹಸಿರು ಇತ್ತು. ಇಲ್ಲಿ ಗ್ರೀನರಿ ನೋಡಿ ತುಂಬ ಖುಷಿ ಆಯಿತು. ಇದೊಂಥರ ಫ್ರೆಶ್ನೆಸ್ ಫೀಲ್ ಆಗ್ತಿದೆ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಚಿಕ್ಕ ಕೆರೆ ಇದೆ. ಅದರೊಳಗೆ ಸ್ವಲ್ಪ ಲೋಟಸ್ ಇದೆ. ಊರಿಂದ ಮನೆಗೆ ಬರೋ ಅಷ್ಟರಲ್ಲಿ ಅಜ್ಜಿ ಅಮ್ಮನಿಗೆ ಉಪ್ಪಿನಕಾಯಿ ಮಾಡೋದು ಹೇಳ್ಕೊಡ್ತಿದ್ರು. ಅದಕ್ಕೆ 4-5 ಮಾವಿನಕಾಯಿ ತಗೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡ್ರು. ಅದಕ್ಕೆ ಉಪ್ಪು ಹಾಕಿ ನೆನೆಸಿಟ್ರು. ಆಮೇಲೆ ಒಂದು ಪ್ಯಾನ್ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಮೆಂತ್ಯ ಹಾಕಿ ರೋಸ್ಟ್ ಮಾಡಿದ್ರು. ಅದನ್ನು ಕೆಂಪಗಾಗೋ ತನಕ ಹಂಗೆ ಹುರಿತಾ ಇದ್ರು. ಇವಾಗ ಸ್ವಲ್ಪ ಅದಕ್ಕೆ ಸಾಸಿವೆ ಹಾಕಿದ್ರು. ಇವಾಗ ಅದಕ್ಕೆ ಜೀರಿಗೆ ಹಾಕ್ತಾ ಇದ್ದಾರೆ. ಇವಾಗ 3 ಹುರಿತಾ ಇದ್ದಾರೆ. ಉದ್ದಿರ ಮೆಂತ್ಯ, ಸಾಸಿವೆ, ಜೀರಿಗೆನ ಪೌಡರ್ ಮಾಡ್ತಾ ಇದ್ದಾರೆ. ಒಂದು ಬಾಣಲಿಲಿ ಎಣ್ಣೆ ಕಾಯಕ್ಕಿಟ್ಟು ಕಾದ್ಮೇಲೆ ಅಜ್ಜಿ ಸ್ವಲ್ಪ ಸಾಸಿವೆ ಹಾಕಿದ್ರು. ಅದು ಚಿಟಪಟ ಅನ್ಬೇಕಾದ್ರೆ ಬೆಳ್ಳುಳ್ಳಿ ಹಾಕಿದ್ರು. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ರು. ಸ್ವಲ್ಪ ತಂಗೆ ಫ್ರೈ ಮಾಡ್ತಾ ಇದ್ದಾರೆ. ಈಗ ಸ್ವಲ್ಪ ಅದಕ್ಕೆ ಮೆಣಸಿನ್ಕಾಯಿ ಪುಡಿ ಹಾಕ್ತಾ ಇದ್ದಾರೆ. ಹಂಗೆ ಎಣ್ಣೆಯಲ್ಲಿ 2 ನಿಮಿಷ ಫ್ರೈ ಮಾಡ್ತಿದ್ದಾರೆ. ಈಗ ಸ್ವಲ್ಪ ಇದಕ್ಕೆ ಹಿಂಗೆ ಹಾಕ್ತಾ ಇದ್ದಾರೆ. ಈಗ ರುಬ್ಬಿರೋ ಪೌಡ್ರನ್ನ ಹಾಕ್ತಾ ಇದ್ದಾರೆ. ಎರಡು ಸೆಕೆಂಡ್ ಬಿಟ್ಟು ಸ್ಟವ್ ಆಫ್ ಮಾಡಿ ಅದನ್ನ ತಣ್ಣಗಾಗಕ್ಕೆ ಬಿಟ್ಟಿದ್ದಾರೆ. ಅದು ಫುಲ್ಲು ತಣ್ಣಗಾದ್ಮೇಲೆ ಉಪ್ಪಲ್ಲಿ ನೆನೆಸಿಟ್ಟಿರೋ ಮಾವಿನಕಾಯಿನ ಅದರೊಳಗೆ ಹಾಕ್ತಾ ಇದ್ದಾರೆ. ಖಾರ ಮತ್ತು ಮಾವಿನಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇವಾಗ ಟೇಸ್ಟಿ ಉಪ್ಪಿನಕಾಯಿ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ.